ಲಂಗ 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 ಕಲ್ಲರ್ 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 ಲಂಗ ಚೀಪ್ ರೇಟ್ ಲಂಗ ಒಮ್ಮೆ ನೋಡ್ಕೊಂಡಿಯಮ್ಮ ಲಂಗ ಲಂಗ ಲಂಗ. ಅಯ್ಯೋ ಏನೋ ಲಂಗದನಿ ರಂಗದನಿ. ಅಯ್ಯೋ ಲಂಗ ತಗೋಬೇಕು ಅಂತ ಮೊನ್ನೆಯಿಂದ ಕಾಯ್ತಿದ್ದೆ, ಯಾರು ಬಂದಿರ್ಲಿಲ್ಲ. ಹೆಂಗ ಲಂಗದವನು ಬಂದವನು ಇವತ್ತು ತಗೋಬೇಕು. ಲಂಗ 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 ಕಲ್ಲರ್ 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 ಲಂಗ 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 ಚೀಪ್ ರೇಟ್ ಲಂಗ 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 ಒಮ್ಮೆ ನೋಡ್ಕೊಂಡಿಯಮ್ಮ ನೋಡ್ಕೊಂಡಿಯಮ್ಮ ಲಂಗ ಲಂಗ. ಏ ಲಂಗದವನೇ ಇಲ್ಲಿ ಬಾರಪ್ಪ. ಹಾ ಚಪ್ಪಂಡಿ ಅಮ್ಮ, ಏನ್ ಬೇಕು? ಏನಪ್ಪ ಏನಂದೆ? ಏನ್ ಬೇಕಮ್ಮ? ಹಂಗ್ ಕೇಳಪ್ಪ, ಇವನನ್ನ ಕೇಳ್ತೀಯ ಅರ್ಥ ಆಗ್ಲಿಲ್ಲದ. ಹಾ ಹೇಳಮ್ಮ ಹೇಳಮ್ಮ, ಏನ್ ಬೇಕು? ಲಂಗ ಎಷ್ಟು ರೇಟ್? ಅಮ್ಮ ಇದು ನೋಡಿ 250, ಇದು 350 ಅಮ್ಮ. ಏನು 250 350? ಬೋಲು ರೇಟ್ ಹೇಳ್ತಿ ಬಿಡು ನೀನು. ಅಯ್ಯೋ ಲೇದಮ್ಮ, ರೇಟು ಜಾಸ್ತಿ ಆಗಿದೆ. ಸೂಪರ್ ಕ್ವಾಲಿಟಿ ಅಮ್ಮ ಇದು. ಅಯ್ಯ ಇವನ್ ಕ್ವಾಲಿಟಿನ ಇವನು ಬಿಡಪ್ಪ, ನಾನ್ ಕಾಣ್ದೇ ಇರೋದು. ಹೇಳಮ್ಮ ಯಾವ್ದು ಕೊಡ್ಲಿ? ಅಲ್ಲ ಯಾಕೆ ಕೊಡ್ಲಿ ಅಂತ ಕೇಳಕ್ಕೂನೆ ಮುಂಚೆಯ ನೀನ್ ಅದೇ ಗತ್ಲೆ ರೇಟ್ ಹೇಳ್ತೀಯ. ಇನ್ನಂಗ್ ನಿನ್ನ ಹತ್ರ ವ್ಯಾಪಾರ ಮಾಡೋದಪ್ಪ? ಅಮ್ಮ ಲೇದಮ್ಮ, ಲಂಗ ಕ್ವಾಲಿಟಿ ನೋಡಿಯಮ್ಮ, ಹೇಗಿದೆ ನೋಡಿಯಮ್ಮ. ಇವನು ಯಾವನಪ್ಪ ಇವನು? ಮಧ್ಯೆ ಮಧ್ಯೆ ಲೇದಮ್ಮ ಲೇದಮ್ಮ ಅಂತಾನೆ. ಇದ್ಯಾವ ಭಾಷೆನೇ ಇವನು? ನೋಡಪ್ಪ, ನಾನು ಲಂಗ ತಗೋಬೇಕು ತುಂಬಾ ದಿವಸ ಆತು. ಅದಕ್ಕೆ ಲಂಗ ಯಾರು ಬಂದಿಲ್ಲ ಕಾಯ್ತಿದ್ದೆ. ನೀನ್ ಹೆಂಗ ಬಂದಿದೀಯ? ನಾನ್ ತಗೊಂತೀನಿ. ಕರೆಕ್ಟಾಗಿ ಒಂದು ರೇಟ್ ಮಾಡಿ ಹೇಳು. ರೇಟ್ ಫಿಕ್ಸ್ ಇದೆ ಅಮ್ಮ, 250 350 ಅಮ್ಮ. ಏನಪ್ಪ ನೀನು ಕೆಳಕ್ಕೂ ಇಳಿಯಂಗುಲ್ಲ ಮೇಲಕ್ಕೂ ಹೋಗಂಗುಲ್ಲ ಅನ್ನಂಗೆ ಅದೇ ರೇಟ್ ಹಿಡ್ಕೊಂಡು ಕುತ್ಕೊಂಡೀಯ? ವ್ಯಾಪಾರ ಅಂದ್ಮೇಲೆ ಒಂದಿಟ್ಟು ಮ್ಯಾಕ್ ಹೋಗ್ಬೇಕು ಕೆಳಕ್ಕೂ ಹೋಗ್ಬೇಕನಪ್ಪ. ಅಮ್ಮ ನನ್ನ ರೇಟು ನಾನು ಹೇಳಿದ್ದೇನೆ, ನಿಮ್ಮ ರೇಟು ಚಪ್ಪಂಡಿ ಅಮ್ಮ. ಏನಪ್ಪ ಚಪ್ಪಂಡಿ? ಯಾತ್ರದಪ್ಪ ಅದು? ನೀನೊಂದ್ ರೇಟ್ ಹೇಳ್ತೀಯ, ನಾನೊಂದ್ ರೇಟ್ ಹೇಳ್ತೀನಿ. ಮಧ್ಯೆ ಮಧ್ಯೆ ಇದೇನು ಚಪ್ಪಂಡಿ ಅಂತ ಬೇರೆ ಅಂತಿದ್ಯಾ? ಅದು ಯಾತ್ರದಪ್ಪ? ನನಗೆ ಅರ್ಥ ಆಗವಲ್ದು. ಅಯ್ಯೋ ಈ ಅಮ್ಮೆಗೆ ಹೇಗೆ ಹೇಳೋದು? ನಂಗೆ ಅರ್ಧ ಅರ್ಧ ಕನ್ನಡಗೆ ಬರುತ್ತೆ. ಏನಪ್ಪ ಏನ್ ಹೇಳ್ದೆ? ಒಂದ್ ರೇಟಿಗೆ ಬರ್ತೀಯ ಮತ್ತೆ? ಅಮ್ಮ ರೇಟ್ ಕೇಳಿ. ನೋಡಪ್ಪ, ನನಗೆ ಒಂದ್ 2 ಲಂಗ ಬೇಕಾಗೈತಿ. ಪಾಪ ನಿನ್ಗೂ ಬೇಡ ನನಗೂ ಬೇಡ, ಒಂದು 150 ರಂಗ್ ಮಾಡ್ಕೊಡು. ಅಯ್ಯೋ ಲೇದಮ್ಮ ಲೇದು, ಲಂಗಾಗೆ ರೇಟ್ಗೆ ಜಾಸ್ತಿಗೆ ಆಗಿದೆ. 150ಗೆ ಕ್ವಾಲಿಟಿಗೆ ಇರೋ ಲಂಗಾಗೆ ಬರೋದಿಲ್ಲ. ನೀವು ಈ ಸೂಪರ್ ಕ್ವಾಲಿಟಿ ರಂಗಾಗೆ ಜಾಸ್ತಿಗೆ ರೇಟ್ ಆಗೇ ಆಗುತ್ತೆ ಅಮ್ಮ. ನಮಗೂ ಬೇಡ ನಿಮ್ಗೂ ಬೇಡ, ನಿಮ್ಮ ಸೂಪರ್ ಕ್ವಾಲಿಟಿ ಲಂಗಾಗೆ ಲೇದಮ್ಮ 200 ಹಾಕಿ ಕೊಡ್ತೀನಿ, ತಗೊಳ್ಳಿ. ಏನೋ 200? ತೆಗಿಯಪ್ಪ. ನಾನಿನ ಮೊನ್ನೆ ತಾನಿಯ 4 ಲಂಗ ಕೊಡ್ಸಿದ್ದೀನಿ ಪಕ್ಕದ ಮನೆಯವರಿಗೆ. ಅವತ್ತು ನಾಳೆ ತಗೋಣ ಅಂತಿದ್ದೆ. ಇನ್ನೊಂದ್ ಕಿತ್ತ ಬರ್ತಾನೆ ಬಿಡು ತಗೋಣ ಅಂತ ಸುಮ್ಮನಾದಿ. ಅವನೇ 150ದಾಗ 4 ಲಂಗ ಕೊಟ್ಟೋಗಿದ್ದಾನೆ. ನೀನ್ ನೋಡಿದ್ರೆ 200 ಮಾಡ್ತಿದೀಯಲ್ಲ. ನಾನು ಅವತ್ತೇ ತಗೋಬೇಕು ಬಿಡು. ನಾನೇನ ಇನ್ನೊಬ್ರು ಬಂದವ್ರಿಗೆ ಯಾರಿಗೆ ವ್ಯಾಪಾರ ಮಾಡೋಣ ಅಂತ ಹೇಳಿ ಸುಮ್ಮನಾದ್ರೆ ನೀನೇನ್ ಹಿಂಗ್ ವ್ಯಾಪಾರ ಮಾಡ್ತಿ? ಲೇದಮ್ಮ, ಇದು ಸೂಪರ್ ಕ್ವಾಲಿಟಿ ಲಂಗಾಗೆ ಇದೆ. ಇದನ್ನು 150 ರೂಪಾಯಿಗೆ ಹೇಗೆ ಕೊಡೋದು? 200 ರೂಪಾಯಿಗೆ ಕೊಡ್ತೀನಿ, ತಗೊಳ್ಳಿ. ನಿಮ್ಗೆ ಏನು ಎಂತ ಲಂಗಾಗ್ಬೇಕು ಹೇಳಿ. ನೋಡಪ್ಪ, ನಿನಗೂ ಬೇಡ ನನಗೂ ಬೇಡ, ಕೊನೆಯದಾಗಿ 180 ಕೇಳ್ತೀನಿ. ನನಗೆ ಬೇಕಾಗಿರೋ ಸೈಜ್ ಲಂಗ ನಿನ್ನ ಹತ್ರ ಐತೆ ಹೆಂಗ ನಂಗೆ ಗೊತ್ತಿಲ್ಲ. ನೋಡ್ ಒಂದ್ ಕಿತ್ತ ಹೆಂಗಾರ ಆಗ್ಲಿ, ನನಗೆ ಈ ದೊಡ್ಡ ಸೈಜ್ ಲಂಗ ಬೇಕು ನೋಡಪ್ಪ. ದೊಡ್ಡ ಸೈಜ್ ಲಂಗ ಆದ್ರೆ ನನಗೆ ಒಂದ್ ಕೆಕ್ಕತಿ. ಈ ಸಣ್ಣ ಪಣ್ಣವು ಮ್ಯಾಕ್ ಆಡಿರ್ತವೆ. ಒಂದಿಷ್ಟು ದೊಡ್ಡ ಸೈಜಿನ ಲಂಗ ನೋಡಪ್ಪ, ಇದ್ರೆ ಕೊಡು. ಓ ಎಕ್ಸೆಲ್ ಸೈಜ್ಗೆ ಕೇಳ್ತಾ ಇದೀರಾ ಅಮ್ಮ? ಸರಿ ಸರಿ ನೋಡ್ತೀನಿ ಇರಿ. ಸೈಜ್ ಪೈಜ್ ನನಗೆ ಅದೆಲ್ಲ ಗೊತ್ತಾಗ್ತಿಲ್ಲ. ಈ ದೊಡ್ಡ ಸೈಜ್ ಲಂಗ ಇರ್ಬೇಕು ನೋಡು. ಸರಿ ಅಮ್ಮ, ಸರಿ ಸರಿ. ಅಯ್ಯೋ ಅಮ್ಮ, ನಿಮ್ಮ ಸೈಜು ಕೇಳ್ತಾ ಇರೋ ಲಂಗ ಲೇದಮ್ಮ. ಲೇದಮ್ಮ ಹಂಗಂದ್ರೆ? ಅಮ್ಮ ಇಲ್ಲಮ್ಮ, ನಿಮ್ಮ ಸೈಜು ಲಂಗ ಇಲ್ಲಮ್ಮ. ಅಯ್ಯೋ ಸೈಜ್ ಇಲ್ವೇ? ಒಂದಿಟ್ಟು ನೋಡಪ್ಪ. ಆಸೊಂದ್ ಲಂಗಗಳದವೆ, ಅದ್ರಾಗೆ ಒಂದ್ ಲಂಗನು ನನಗೆ ಬೇಕಾಗಿರೋದಿಲ್ವೇ? ಹುಡುಕು. ಅಯ್ಯೋ ಲೇದಮ್ಮ ಲೇದು, ನಾನು ಚೆಕ್ಗೆ ಮಾಡಿದೆ ಲೇದಮ್ಮ. ನಿಮ್ಗೆ ಈ ಸೈಜ್ಗೆ ಲಂಗಾಗೆ ಬೇಕಾದ್ರೆ ನಾನು ರೇಪ್ ವಸ್ತಾನು ಅಮ್ಮ. ಏನ್ ಹೇಳ್ತಿದ್ಯಪ್ಪ? ಈ ಲಂಗ ಬೇಕಾದ್ರೆ ಈ ಸೈಜಿನ ನೀನು ನನ್ನನ್ನ ರೇಪ್ ಮಾಡ್ತೀಯಾ?
అయ్యో లేదమ్మా లేదు ನಾನು ನಿಮ್ಗೆ ಲಂಗ ಈ ಸೈಜ್ಗೆ ಬೇಕಾದ್ರೆ ನಾನು ರೇಪ್ ವಸ್ತಾನು ಅಮ್ಮ ಅಯ್ಯೋ ಅಮ್ಮ ಅಯ್ಯಯ್ಯೋ ಯಾರಾದ್ರೂ ಬರ್ರಪ್ಪ ಇವ್ನು ಯಾರೋ ನನ್ನ ರೇಪ್ ಮಾಡ್ತೀನಿ ಅಂತವನೇ ರೇಪ್ ಮಾಡೋ ವಯಸ್ಸ ನಂದು ನನ್ನಂತ ಮುದುಕಿನ ರೇಪ್ ಮಾಡ್ತಾನಂತೆ ಬರ್ರಪ್ಪ ಬರ್ರಿ ಅಮ್ಮ లేదు లేదు ಅಯ್ಯಯ್ಯೋ ಈಗ ನಾನು ಏನ್ ಮಾಡ್ಲಿ ಅಮ್ಮ ಈ ಅಜ್ಜಿ ನೋಡಿದ್ರೆ ಬೇರೆ ಹತ್ತಾಗೆ ಮಾಡ್ಕೊಂಡ್ಬಿಟ್ರಲ್ಲ ನಮ್ದುಕಿ ನಾವು ಅಯ್ಯೋ ಇವ್ರಿಗೆ ಹೇಗೆ ಹೇಳೋದು ನಂಗೆ ಕನ್ನಡಗೆ ಸರಿಯಾಗಿ ಬರೆಯೋದೇ ಇಲ್ಲ ಇವ್ರಿಗೆ ಹೇಗೆ ಹೇಳಲಿ ನಾನು ಅಯ್ಯಯ್ಯೋ ಬರ್ರಪ್ಪ ಬರ್ರಿ ಯಾರು ಇಲ್ಲೇನ್ರಪ್ಪ ಇಲ್ಲಿ ಯಾರು ಇಲ್ಲೇನ್ರವ ಬರವ ಬರ್ರಿ ಇವ್ನು ಯಾರೋ ಬಂದು ನನ್ನ ರೇಪ್ ಮಾಡ್ತೀನಿ ಅಂತ ಎದುರಿಸ್ತವನೆ ಬರ್ರಪ್ಪ ಬರ್ರಿ ಏನಾಯ್ತು ಜಿ ಏನಾಯ್ತು ಇದ್ಯಾಕಜ್ಜಿ ಯಾಕೆ ಕುಕ್ಕಿಂತದ್ಯಾ ಅಯ್ಯೋ ಬರಪ್ಪ ಬರ್ರಿ ಇದನ್ನ ಯಾರು ಕೇಳಾರಿಲ್ವೇ ಬರಪ್ಪ ಬರ್ರಿ ಇವ್ನು ಏನ್ ಹೇಳ್ದ ಗೊತ್ತೇನ್ರಪ್ಪ ಅಯ್ಯೋ ಅಯ್ಯೋ ಈ ಮುದಿಕೆ ಆಗಿ ಅದ್ನ ಹಂಗೆ ಹೇಳ್ರಪ್ಪ ನಿಮ್ನ ಹತ್ರ ಯಾಕಜ್ಜಿ ಏನಾಯ್ತು ಏನಂದ ಇವನು ಅಯ್ಯೋ ಅಮ್ಮೆ ನೋಡ್ರಪ್ಪ ನೋಡ್ರಿ ಮುದಿಕೆ ಆಗಿ ಇಂಥದೆಲ್ಲ ಹೇಳಕ್ ಬಂದತಿ ಇವನು ವ್ಯಾಪಾರ ಮಾಡಕ್ ಬಂದನು ನಾನು ದೊಡ್ಡ ಸೈಜಿನ ಒಂದು ಲಂಗ ಕೊಡಪ್ಪ ಅಂತ ಕೇಳಿದ್ರೆ ಇವನು ಆ ಸೈಜಿನ ಕೊಡ್ಬೇಕಂದ್ರೆ ನನ್ನನ್ನ ರೇಪ್ ಮಾಡ್ತಾನಂತೆ ಅಯ್ಯೋ 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 ನೋಡ್ರಪ್ಪ ನೋಡ್ರಪ್ಪ ರೇಪ್ ಮಾಡೋ ವಯಸ್ಸು ನಂದು ಈ ಮುದುಕಿ ಹತ್ರ ಹೆಂಗ್ ಮಾತಾಡ್ತಾನ ನೋಡ್ರಪ್ಪ ಅಯ್ಯೋ ಲೇದಮ್ಮ ಲೇದು ಏ ಯಾರ್ಲಾ ನೀನು ಇಲ್ಲೇನ್ ಲಂಗ ವ್ಯಾಪಾರ ಮಾಡಕ್ ಬಂದೀಯಾ ಬೇರೆ ವ್ಯಾಪಾರ ಮಾಡಕ್ ಬಂದಿದ್ಯಾ ಏನು ವಯಸ್ಸಾದವ್ರಿಗೆಲ್ಲ ಹಿಂಗ್ ಮಾತಾಡ್ಕಿಂತ ಯಾರ್ಲಾ ನೀನು ಏನ್ ಕೆಲಸ ಮಾಡಕ್ ಬಂದಿದ್ಯಾ ಇಲ್ಲಿ ಇಂಥವ್ರನ್ನೆಲ್ಲ ಊರೊಳಗ್ ಬಿಟ್ಕಂತೀವಲ್ಲ ನಾವು ವ್ಯಾಪಾರ ಮಾಡಕ್ಕೆ ನಮ್ ತಪ್ಪು ಅಲ್ಲಿಂದನೇ ಊರಿನ ಹೊರ ಆಚೆ ಹಾಕ್ಬೇಕು ಇವ್ರನ್ನ ಹೊಡೆದು ಅವಾಗ ಗೊತ್ತಾಕತಿ ಅಯ್ಯಯ್ಯೋ ಅಯ್ಯಯ್ಯೋ ನಾನ್ ಏನು ಮಾಡ್ಲಿಲ್ಲೇ ಅಯ್ಯೋ ಇನ್ನು ಏನು ಮಾಡಿಲ್ಲ ಮಾಡ್ತೀನಿ ಅಂತ ಹೇಳ್ತಾವನೆ ಅಯ್ಯಯ್ಯೋ ಏನಪ್ಪ ಊರಾಗ ವ್ಯಾಪಾರ ಮಾಡಕ್ ಬಂದಿದೆ ಏನ್ ಕೆಲಸ ಮಾಡಕ್ ಬಂದಿದೀಯಾ ವ್ಯಾಪಾರ ಮಾಡ್ಕೊಂಡ್ ಬಂದು ಮಾಡಕ್ ಬಂದನು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಏನಿದೆ ಹಿಂಗೆಲ್ಲ ಮಾತಾಡೋದು ಇಂಥವ್ರನ್ನೆಲ್ಲ ಸುಮ್ನೆ ಬಿಡ್ಬಾರ್ದು ಕಣಜಿ ಹಿಂಗ್ ಸುಮ್ನೆ ಬಿಟ್ರೆ ಮತ್ತೆ ಇನ್ನೊಂದ್ ಏನೋ ತರ್ತಾರೆ ಇಂಥವ್ರನ್ನೆಲ್ಲ ಸಿಕ್ಕಾಗ್ಲೇ ಬೊಗ್ ಬಡಿಬೇಕು ಅವಾಗ ಇನ್ನೊಂದ್ ಕಿತ ಈ ತರ ಮಾತಾಡಕ್ಕಿಲ್ಲ ಅಯ್ಯೋ ಲೇದು ಲೇದು ನನ್ನನ್ನು ಬಿಟ್ಬಿಡಿ ನಾನೇನು ಮಾಡಿಲ್ಲ ಇನ್ನು ಏನು ಮಾಡಿಲ್ಲ ಬಿಟ್ಟಿದ್ರೆ ಮಾಡ್ತಾ ಇದ್ದೇನೋ ಲಂಗದ ವ್ಯಾಪಾರದ ಜೊತೆಗೆ ಈ ತರ ಕೆಲಸ ಎಲ್ಲ ಮಾಡ್ತೀಯ ನೀನು ನಿನ್ನ ಊರಿಂದ ಆಚೆ ಕಳಿಸ್ತೀವಿ ಅಂತ ಅನ್ಕೊಂಡಿದ್ಯಾ ಕಟ್ರೆ ಅವನ್ನ ಮರಕ್ಕೆ ಎರಡು ಬೀಗೋದ್ರೆ ಬಾರಿ ಕೋಲಗೆ ಆವಾಗ ಬುದ್ಧಿ ಬರ್ತತಿ ಅಯ್ಯೋ ನಾಕು ಅರ್ಥಕ್ಕಾವತ್ತಿಲ್ಲರಾ ದೇವ್ರೇ ನಾನೀಗ ಏನ್ ಮಾಡೋದು ಏನ್ ಮಾಡೋದು ಅಂದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ಯಾ ಅದು ಮಾತ್ರ ಸಾಧ್ಯ ಅಲ್ಲ ನೀನ್ ಇಂಥ ತಪ್ಪು ಮಾಡಿ ಸಿಕ್ಕಾಕೊಂಡಿಯ ಅಂದ್ರೆ ನೀನನ್ ಬಿಟ್ಬಿಡ್ತೀವಿ ಅಂತ ಮಾಡಿದ್ಯಾ ಅದು ನಮ್ಮೂರಾಗೆ ಹಿಡ್ಕೊಳ್ಳ ಬಸ್ ಅವನ್ನ ಅಯ್ಯೋ ದೇವ್ರೆ ನಾನು ಈಗ ಏನು ಮಾಡಲಿ ಇವರಿಗೆ ನಾನು ಹೇಳೋದು ಅರ್ಥಗೆ ಆಗ್ತಾ ಇಲ್ಲ ಎರಡು ಬಿಟ್ರೆ ಸರಿಯಾಗಿ ಅರ್ಥಕತೆ ನಡಿ ನನ್ನಂತ ಮುದುಕಿಗೆ ಹಿಂಗ ಅಂತದ ಇವನು ಇನ್ನು ಅರೆದ ಹುಡುಗಿಗಳು ಸಿಕ್ಕರೆ ಬಿಡ್ತಾನೆ ಇವನು ಗಲಾಟೆ ಅಂದ್ರೆ ಯಾವಾಗ್ಲೂ ಮುಂದಿರ್ತೀಯ ನಡಿ ಹಿಡ್ಕೊಳ್ಳ ಅವನ್ನ ಕಟ್ಟಾಕ್ಲ ಅಯ್ಯೋ ನನ್ನನ್ನು ಬಿಟ್ಬಿಡಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಇನ್ನೂ ಮಾಡಿಲ್ಲ ಬಿಟ್ಟಿದ್ರೆ ಮಾಡ್ತಿದ್ದೆ ಅಜ್ಜಿ ಅಜ್ಜಿ ಇವಳಾಟಜಿ ಯಾಕ ಅವಳನ್ನು ಕಟ್ಟಾಕಿ ಹೊಡಿತಾರಂತೆ ಲೇ ಪಾಪ ನಿನಗೆ ಅದೆಲ್ಲ ಗೊತ್ತಾಗ್ತಿಲ್ಲ ಸುಮ್ಕಿರು ಅಯ್ಯೋ ಅಜ್ಜಿ ಏನಂತ ಹೇಳು ಯೋಳಜಿ ಏನು ಅಂತ ಪಾಪ ಅವಳನ್ನು ಯಾಕೆ ಹಿಡ್ಕೊಂಡಿರಾ ಅಯ್ಯೋ ಸುಮ್ನಿರ್ಲ ಪಾಪ ಒಂದಿಟ್ಟು ಚಿಕ್ಕ ಮಕ್ಕಳು ಅಂತವೆಲ್ಲ ಕೇಳಬಾರ್ದು ಸುಮ್ನಿಕ್ಕ ಇವನ್ ಮಾತ್ರ ಸುಮ್ನೆ ಬಿಡಬೇಡ್ರಿ ಇನ್ನೊಂದ್ಕಿತ ಯಾರಿಗೂ ಅಂದಿರಬಾರ್ದು ಮಾತನ್ನ ಹಂಗ್ ಪಾಠ ಕಲಿಸ್ರಿ ಇವನಿಗೆ ಅಯ್ಯೋ ದೇವರೇ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡು ಅಯ್ಯೋ ಗೌಡ್ರೆ ಏನ್ ಗಲಾಟೆ ಏನಾಯ್ತು ಶಂಕ್ರು ಬಂದ್ಯಾ ಬಾ ಒಳ್ಳೆ ಟೈಮಿಗೆ ಬಂದಿ ನೋಡು ಇವನನ್ನ ಸರ್ಯಾಗಿ ಬೆಂಡತ್ಬೇಕಾಗಿತ್ತು ಬಾ ಇಲ್ಲಿ ನೋಡು ಇವನು ಪಾಪ ಅಜ್ಜಿಗೆ ಲಂಗ ಮಾರಕ್ಕೆ ಬಂದದಲ್ಲೇ ಲಂಗ ಕೇಳಿದ್ರೆ ಅಜ್ಜಿ ನಿಂಗ್ ಲಂಗ ಬೇಕಾದ್ರೆ ರೇಪ್ ಮಾಡ್ತೀನಿ ಅಂತ ಅನ್ನಂತಿ ಇವನು ಹಿಂಗ್ ಮಾತಾಡ್ಬೋದಾ ಅದಕ್ಕೆ ಅವನು ಹಿಡ್ಕೊಂಡಿವಿ ಸರಿಯಾಗಿ ಬುದ್ಧಿ ಕಲ್ಸನ ಅಂತಂದು ಬಾ ಇಲ್ಲಿ ಅಯ್ಯೋ ಲೇದಣ್ಣ ಲೇದು ನಾಕು ಅರ್ಥ ಕಾವತ್ತಿಲ್ಲಾರ ಏನಪ್ಪಾ ಏನ್ ಹೇಳ್ದೆ ನೀನು ಅಯ್ಯೋ ಅಣ್ಣ ನಾನು ಹೇಳಿದ್ದು ರೇಪು ವಸ್ತಾನು ಅಣ್ಣ ಈ ಅಜ್ಜಿ ಬೇರೆಗೆ ಹರ್ತಾಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ನಾನು
ನಾನ್ ಇನ್ನೇನ್ ಅರ್ಥ ಮಾಡ್ಕೊಂಡನಪ್ಪ. ಇವ್ನ್ ಏನ್ ಹೇಳಿದ್ನ ಅದ್ನೇ ಅರ್ಥ ಮಾಡ್ಕೊಂಡಿದ್ದು. ಇವ್ನ್ ಹೇಳಿದ್ದ ಹಂಗಿತ್ತು, ನಾನ್ ಅರ್ಥ ಮಾಡ್ಕೊಂಡಿದ್ದೆ ಹಂಗಿತ್ತು. ಮತ್ ನೋಡು ಈಗ ಹೆಂಗ್ ಬದಲಾಯಿಸ್ತಾನೆ ಮಾತಾ. ಅಯ್ಯೋ ಅಜ್ಜಿ, ಅವ್ರದ್ದೇನು ತಪ್ಪಿಲ್ಲ ಬಿಡಿ. ಏನಪ್ಪ ಏನ್ ಹೇಳ್ತಿದ್ಯಾ? ಅವ್ನು ಹಂಗಂದ್ರು ಅವ್ನ್ ಏನು ತಪ್ಪಿಲ್ಲ ಅಂತ ಹೇಳ್ತಿದ್ಯಾ? ಯಾಕೋ ಶಂಕ್ರು ಹಿಂಗ್ ಮಾತಾಡ್ತಿದ್ಯಾ? ಅಯ್ಯೋ ಗೌಡ್ರೆ, ಅವನು ನಿಜವಾಗ್ಲೂ ತಪ್ಪಿಲ್ಲ. ಅವನು ಹೇಳ್ಬಾರ್ದಂತ ಮಾತೇನು ಹೇಳಿಲ್ಲ. ಅವನು ಅವ್ರ ಮಾತಿನಲ್ಲಿ ಆ ತರ ಹೇಳಿದನಷ್ಟೇ. ಏನ್ ಅವ್ರ ಮಾತಿನಲ್ಲಿ ಏನ್ ಹೇಳಿದಾನ ಅವನು? ಅಯ್ಯೋ ಗೌಡ್ರೆ, ತೆಲುಗ್ನಲ್ಲಿ ರೇಪ್ ಹೊಸ್ತಾನು ಅಂದ್ರೆ ನಾಳೆ ಬರ್ತೀನಿ ಅಂತ ಅರ್ಥ. ಹಾ, ಏನ್ ಹೇಳ್ತಿದ್ಯಾ ಶಂಕ್ರು? ಗೌಡ್ರೆ, ನಿಜನೇ ಹೇಳ್ತಾ ಇದ್ದೀನಿ. ತೆಲುಗ್ನಲ್ಲಿ ರೇಪ್ ಹೊಸ್ತಾನು ಅಂದ್ರೆ ನಾಳೆ ಬರ್ತೀನಿ ಅಂತ ಅರ್ಥ. ಅಯ್ಯಯ್ಯೋ ಹೌದೇ? ಅಯ್ಯಯ್ಯೋ ನಾನು ತಪ್ಪ ಅರ್ಥ ಮಾಡ್ಕೊಂಡ್ಬಿಟ್ನಲ್ಲಪ್ಪ. ಪರ್ಲೇದಮ್ಮ ಪರ್ಲೇದು, ನಾನು ಕೂಡ ಕನ್ನಡ ಕಲಿಬೇಕಾಗಿತ್ತು. ನಿನ್ಗೇನ್ ತಪ್ಪಿಲ್ ಬಿಡಪ್ಪ. ನಾನೇ ಸುಮ್ನೆ ಏನೋ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನೀನ್ ಮೊದ್ಲೇ ಕನ್ನಡದಾಗೆ ಚಂದವಾಗಿ ನಾಳೆ ಬರ್ತೀನಿ ಅಂದಿದ್ರೆ ಈ ರಾಮಾಯಣ ಆಗ್ತಾನೆ ಇರ್ಲಿಲ್ಲ. ನೀನ್ ನಿಮ್ ಮಾತ್ನೆಗೆ ಹೇಳ್ದೆ, ಹಂಗಾಗಿ ಈಟೆಲ್ಲ ರಾಮಾಯಣ ಆಗ್ಬಿಡು. ನೋಡ್, ಶಂಕರು ಬರ್ಲಿಲ್ಲ ಅಂದಿದ್ರೆ ಸುಮ್ನೆ ಪಾಪ ಎಲ್ಲರ ಹತ್ರನೂ ಧರ್ಮದ ಏಟು ಬೀಳ್ತಿದ್ವು ಯಪ್ಪನಿಗೆ. ಹೆಂಗ ಶಂಕರು ಬಂದು ಬಚಾವ್ ಮಾಡ್ದ. ಅಜ್ಜಿ ಮುಂಚೆ ಹೇಳಿದ್ರೆ ನಾನು ಹೇಳ್ತಿರ್ಲಿಲ್ವೇ, ನನ್ಗೂ ತೆಲುಗು ಬರ್ತಿತ್ತು. ನಿಮ್ಗೆಲ್ಲ ಬರ್ತ ಸುಮ್ಮನೆ ಇಟ್ಕೊಳಪ್ಪ. ನೋಡಪ್ಪ, ಭಾಷೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂದ್ರೆ ಏನೆಲ್ಲ ದೊಡ್ಡ ಗಲಾಟೆ ಆಗುತ್ತೆ ಅಂತ ಹೇಳಿ ನೀನು ಇನ್ ಮುಂದೆ ತೆಲುಗು ಕನ್ನಡ ಡಿಕ್ಷನರಿನ ಇಟ್ಕೊಂಡ್ಬಿಟ್ಟು ವ್ಯಾಪಾರ ಮಾಡು. ಇಲ್ಲ ಅಂದ್ರೆ ಮತ್ತೆ ಈ ತರ ತೊಂದರೆಗೆ ಸಿಗಾಕೊಂತೀಯ ನೋಡು. ಹೌದು ಅಣ್ಣ, ನಂದು ತಪ್ಪಿದೆ. ನಾನು ಸರಿಯಾಗಿ ಕನ್ನಡ ಕಲಿಬೇಕಾಗಿತ್ತು. ಸರಿ, ಇವಾಗ ಗೊತ್ತಾಯ್ತಲ್ಲ, ಮುಂದೆ ಈ ತರ ತಪ್ಪಿಗೆ ಸಿಗಾಕೋನಕ್ ಹೋಗ್ಬೇಡ. ನೀನು ಅರ್ಥ ಆಗ್ಲಿಲ್ಲ ಅಂದ್ರೆ ಅದ್ರ ಅರ್ಥ ಏನಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ಹೇಳು. ಸರಿ ಅಣ್ಣ. ಹಾ ಸರಿ ಅಜ್ಜಿ, ಹಾಗಾದ್ರೆ ನಾನು ನಾಳೆ ಬರ್ತೇನೆ. ನಾಳೆ ಅಂದ್ರೆ ರೇಪು ರೇಪು ಬಾ.